ಇನ್ನು ಪ್ರತಾಪ್ ಸಿಂಹ ಅವರು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಯಾಗಿದೆ ಅಂತಾರೆ, ಆದ್ರೆ ಅದಕ್ಕೆ ಸಾಕ್ಷಿಗಳೆಲ್ಲಿ ಅಂತ ಕೇಳ್ತಿದ್ದಾರೆ. ಈಗ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ, ಇದು ವಾಸ್ತವದಲ್ಲಿ ಸಾಧ್ಯವೇ? ಇದು ಆಗತ್ತಾ ಹೀಗ್ ಮಾಡೋದಕ್ಕೆ? ಹೆಂಗ ಸಾಧ್ಯ ಇದು? ಧರ್ಮಾಧಿಕಾರಿಗಳೇನು ದಾವೂದ್ ಇಬ್ರಾಹಿಮ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ದಾರೆ ಪ್ರತಾಪ್ ಸಿಂಹ ಅವರು. ಧರ್ಮಸ್ಥಳವನ್ನ ಉದ್ದೇಶ ಪೂರ್ವಕವಾಗಿಯೇ ಟಾರ್ಗೆಟ್ ಮಾಡಲಾಗ್ತಿದೆ. ಇದರ ಹಿಂದೆ ವ್ಯವಸ್ಥಿತವಾದ ಪಿತೂರಿ ಕೂಡ ಇದೆ. ಪ್ರತಾಪ್ ಸಿಂಹ ಅವರ ಗಂಭೀರ ಆರೋಪ ಇದು. ವ್ಯವಸ್ಥಿತವಾಗಿ ಧರ್ಮಸ್ಥಳವನ್ನ ಕಬಳಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗಿದೆ ಎನ್ನಲಾಗುತ್ತೆ, ಆದ್ರೆ ಇದಕ್ಕೆ ಸಾಕ್ಷಿಯಲ್ಲಿ, ಪುರಾವೆಗಳಲ್ಲಿ? ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳು, ಇದು ವಾಸ್ತವದಲ್ಲಿ ಸಾಧ್ಯನಾ? ಧರ್ಮಾಧಿಕಾರಿಗಳೇನು ದಾವೂದ್ ಇಬ್ರಾಹಿಮ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಕೇಳಿರುವಂತದ್ದು. ಧರ್ಮಸ್ಥಳವನ್ನ ಉದ್ದೇಶ ಪೂರ್ವಕವಾಗಿ ಟಾರ್ಗೆಟ್ ಅನ್ನ ಮಾಡಲಾಗ್ತಿದೆ. ಇದರ ಹಿಂದೆ ವ್ಯವಸ್ಥಿತವಾದ ಪಿತೂರಿ ಕೂಡ ಇದೆ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಧರ್ಮಾಧಿಕಾರಿ ಹೆಗ್ಡೆ ಅವರನ್ನ ಈಗಾಗಲೇ ಆರೋಪಿ ಅಂತ ಹೇಳಿ ಫಿಕ್ಸ್ ಮಾಡಲಾಗ್ತಿದೆ. ಮೊದಲು ಅನಾಮಿಕನ ಪೂರ್ವ ಪರವನ್ನ ನೀವು ಪರಿಶೀಲನೆ ಮಾಡಬೇಕು. ಆತ ಏನು, ಎತ್ತ, ಅವನ ಹಿನ್ನೆಲೆ ಏನು, ಅದನ್ನ ನೀವು ಬಹಿರಂಗವನ್ನ ಪಡಿಸಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಒತ್ತಾಯವನ್ನ ಮಾಡ್ತಿರುವಂತದ್ದು. ಹೇಳಿದ್ರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆ ಅವರು ಏನು ದಾವೂದ್ ಇಬ್ರಾಹಿಮು, ಹಾಜಿ ಮಸ್ತಾನು, ಕರೀಂ ಲಾಲಾಗಿಂತ ದೊಡ್ಡ ಡಾನ್ ಅಂತ ನನಗೆ ಆಶ್ಚರ್ಯ ಆಯಿತು. ಇರ್ಬೋದೇನಪ್ಪ, ನಮಗೊಂಥರ ಅನುಮಾನ ಆಗಿಬಿಟ್ಟು ಈ ಎಲ್ಲ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ. ಆದರೆ ಆಗದಾಗ ಏನೂ ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ, ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ಲವೇ ಇಲ್ಲ. ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ. ಆಯಿತು, ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆ ಅವರನ್ನು ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ? ಯಾಕಾಗಿ SIT ಅವರು ಪ್ರತಿನಿತ್ಯನೂ ಕೂಡ ಅವನು ತೋರಿಸಿದ ಗುಂಡಿನೆಲ್ಲ ಅಗಿತಾ ಇದ್ದೀರಿ? ಆಯಿತು, ಇಲ್ಲಿವರೆಗೆ ಏನಾದ್ರು ಸಿಕ್ಕಿದೆಯಾ? ಅವನು ಫಸ್ಟ್ ಎನ್ಕ್ವೈರಿ ಮಾಡಿ. ಅದು ಯಾವುದೂ ಮಾಡ್ತಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ಈ ಥರದ್ದು 367 ಪ್ರಕರಣಗಳಿದ್ದಾವೆ, ಈ ಥರದ್ದು ಕೊಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿದ್ದಾನೆ. ಆತನ ಹೆಸರು ಬಾಲನ್ ಅಂತೇಳಿ ಹೇಳಿ. ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ, ಅದರೊಳಗಡೆ ದಾಖಲೆ ಇದೆ ಅಂತ. ದಯವಿಟ್ಟು ಬನ್ನಿ ಸರ್, ದಾಖಲೆ ಕೊಡಿ. 350 ಕೊಲೆ ಆಗಿದೆ, 1000 ಕೊಲೆ ಆಗಿದೆ ಅಂತ ಹೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆ ಅವರು ಏನು ದಾವೂದ್ ಇಬ್ರಾಹಿಮು, ಹಾಜಿ ಮಸ್ತಾನು, ಕರೀಂ ಲಾಲಾಗಿಂತ ದೊಡ್ಡ ಡಾನ್ ಅಂತ ನನಗೆ ಆಶ್ಚರ್ಯ ಆಯಿತು. ಇರ್ಬೋದೇನಪ್ಪ, ನಮಗೊಂಥರ ಅನುಮಾನ ಆಗಿಬಿಟ್ಟು ಈ ಎಲ್ಲ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ. ಆದರೆ ಆಗದಾಗ ಏನೂ ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ, ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ಲವೇ ಇಲ್ಲ. ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ. ಆಯಿತು, ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆ ಅವರನ್ನು ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ? ಯಾಕಾಗಿ SIT ಅವರು ಪ್ರತಿನಿತ್ಯನೂ ಕೂಡ ಅವನು ತೋರಿಸಿದ ಗುಂಡಿನೆಲ್ಲ ಅಗಿತಾ ಇದ್ದೀರಿ? ಆಯಿತು, ಇಲ್ಲಿವರೆಗೆ ಏನಾದ್ರು ಸಿಕ್ಕಿದೆಯಾ? ಅವನು ಫಸ್ಟ್ ಎನ್ಕ್ವೈರಿ ಮಾಡಿ. ಅದು ಯಾವುದೂ ಮಾಡ್ತಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ಈ ಥರದ್ದು 367 ಪ್ರಕರಣಗಳಿದ್ದಾವೆ, ಈ ಥರದ್ದು ಕೊಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿದ್ದಾನೆ. ಆತನ ಹೆಸರು ಬಾಲನ್ ಅಂತೇಳಿ ಹೇಳಿ. ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ, ಅದರೊಳಗಡೆ ದಾಖಲೆ ಇದೆ ಅಂತ. ದಯವಿಟ್ಟು ಬನ್ನಿ ಸರ್, ದಾಖಲೆ ಕೊಡಿ. 350 ಕೊಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.